ಮುಂದಿನ ಸ್ಕಿಟ್ ಏನಪ್ಪಾ ಅಂತಂದ್ರೆ ಇವರು ತಮ್ಮ ಫಸ್ಟ್ ಆಕ್ಟ್ ಅನ್ನು ಫಸ್ಟ್ ನೈಟ್ ಇಂದನೇ ಶುರು ಮಾಡಿದ್ದಾರೆ. ಇವತ್ತು ಬರ್ದಾರ ಅಂತ ಆಕ್ಟಿಂಗ್ ಅನ್ನು ಕೂಡ ಫಸ್ಟ್ ನೈಟ್ ಅಲ್ಲೇ ಶುರು ಮಾಡ್ತಾ ಇದಾರೆ. ಆದ್ರೆ ಇದ್ರಲ್ಲಿ ಏನಪ್ಪಾ ಅಂದ್ರೆ ಏನೇನೋ ಕಳ್ಕೋತಾರೆ, ಏನೇನೋ ಪಡ್ಕೋತಾರೆ. ಏನ್ ಕಳ್ಕೋತಾರೆ ಏನ್ ಪಡ್ಕೋತಾರೆ ಅಂತ ತೋರ್ಸೋದಕ್ಕೆ ಬರ್ತಾ ಇದಾರೆ ನಮ್ಮ ರಾಜಾರಾಣಿಯ ಖ್ಯಾತಿಯ ಅಯ್ಯಪ್ಪ ಹಾಗೂ ಅವರ ಪಾರ್ಟ್ನರ್ ರಾಘವೇಂದ್ರ. ಇವರ ಹೆಸರು ಅಯ್ಯಪ್ಪ ಕೇಶವ ಅಂತ. ನನ್ನ ಹಸ್ಬೆಂಡ್ ಸರ್. ಸರ್ ನನಗೆ ಎಷ್ಟೋ ಕಡೆಯಿಂದ ಪ್ರಪೋಸಲ್ಸ್ ಎಲ್ಲ ಬಂತು, ಅಬ್ರೋಡ್ ಇಂದ ಎಲ್ಲ ಬಂತು ಸರ್. ಯಾರು ಒಪ್ಕೊಂಡೇ ಇಲ್ಲ. ವೈ? ಬಿಕಾಸ್ ಯಾರಿಗೂ ಉದ್ದನೇ ಇರ್ಲಿಲ್ಲ ಕೂದಲು. ಅಯ್ಯಪ್ಪ ಕೇಶವನ ಕೇಶರಾಶಿಗೆ ನಾನು ಫಿದಾ ಆಗ್ಬಿಟ್ಟೆ. ಅಯ್ಯಪ್ಪ ಕೇಶವ ಕಾಯ್ತಾ ಇರ್ತೀನಿ, ಬೇಗ ಬಂದ್ಬಿಡಿ. ಸುಜನ್ ಬ್ರೋ, ನಿಮ್ ಶಕ್ತಿ ನನ್ ಕೊಡಿ. ನಿರಂಜನ್, ನಿನ್ ಅನುಭವ ನನ್ಗೆ ಹೇಳ್ಬೇಕು. ಯಾವ ಅನುಭವ? ಶ್ರುತಿ ಮ್ಯಾಮ್ ನಿಮ್ ಆಶೀರ್ವಾದ ಸದಾ ನನ್ ಮೇಲೆ ಇರ್ಬೇಕು. ನನ್ ಹುಡುಗಿ ಕಾಯ್ತಾ ಇದ್ದಾಳೆ. ಹಿಂಗ ಮಾಡೋದು ಹೆಂಗ್ ಮಾಡೋಣ? ಏನಾಯ್ತು? ಕರೆಂಟ್ ಹೊಡಿತಾ? ಉಗುರು ಕಟ್ ಮಾಡ್ಕೊ ಉದ್ದ ಆಗಿದೆ. ಅಯ್ಯೋ, ಇಂಥ ಟೈಮಲ್ಲಿ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ವೇ. ಯಾವ್ದಾದ್ರು ವಿಡಿಯೋ ತೋರಿಸ್ಲಾ? ಯಾವ್ದಾದ್ರು ವಿಡಿಯೋ ಸಾಂಗ್ ಹಾಕ್ಲಾ? ಒಳ್ಳೆ ಮೂಡ್ ಬರುತ್ತೆ ಅಂತ ಹೇಳ್ದೆ. ಇಷ್ಟ ದಿನ ಮೊಬೈಲ್ ಕ್ರಿಕೆಟ್ ಆಡ್ತಾ ಇದ್ದೆ. ಇದ್ದಕ್ಕಿದ್ದಾಗೆ ಪಿಚ್ಚಿಗಿಳಿಸ್ಬಿಡ್ರು. ಭಯ ಆಗ್ತಾ ಇದೆ. ಬಾಲೇನ ಮಿಸ್ ಆಯ್ತು ಅಂದ್ರೆ ಅಡ್ಜಸ್ಟ್ ಮಾಡ್ಕೊ. ನನಗೂ ಅಷ್ಟೇ. ಇಷ್ಟ ದಿನ ಅಡ್ಗೆ ಮನೆಗೆ ಹೋದವಳಲ್ಲ, ಸಡನ್ ಆಗಿ ಕ್ಯಾಟ್ರಿಂಗ್ ಕೊಟ್ಬಿಟ್ಟಿದ್ದಾರೆ. ಐ ಲವ್ ಯು. ಐ ಲವ್ ಯು ಟು. ಐ ಲವ್ ಯು 3. ಐ ಲವ್ ಯು 4. ಐ ಲವ್ ಯು 7. ಹೋಗಿಪ್ಪ ಹೋಗಿಪ್ಪ, ಬಂದೇ ಇರಿ. ಇದು ನಂದೇ ಶ್ರುತಿ ಮ್ಯಾಮ್. ಅವಳು ಕಂಡ್ರೆ ನಂಗೆ ತುಂಬಾ ಇಷ್ಟ. ಬಟ್ ಅವಳು ಉದ್ದ ಕೂದ್ಲಿರೋ ಹುಡುಗನ್ನೇ ಇಷ್ಟ. ಅದಕ್ಕೆ ನೀವು ಯಾರು ನಾನು ವಿಗ್ ಹಾಕೊಂಡಿರೋದು ಅವಳಿಗೆ ಹೇಳ್ಬೇಡಿ ಪ್ಲೀಸ್. ಏನ್ ಗೊತ್ತಾ, ನಂಗೊಂದು ತುಂಬಾ ದೊಡ್ಡ ಆಸೆ ಇತ್ತು. ಫಸ್ಟ್ ನೈಟ್ ದಿನ ನನ್ನ ಹುಡುಗನಿಗೆ ಎಣ್ಣೆ ಹಾಕಿ ಮಸಾಜ್ ಮಾಡ್ಬೇಕು ಅಂತ ತಲೆಗೆ. ಚಳಿ ಚಳಿ ಏನ್ರಿ ಆಯ್ತು? ಚಳಿ ಆಗ್ತಾ ಇದೆ. ಇನ್ನೊಂದು ಬೆಡ್ಶೀಟ್ ತಗೊಂಬ. ಇಷ್ಟ ಸೆಕೆ ಇದೆಯಲ್ರಿ? ನಿನಗ್ ಸೆಕೆ, ನನಗ್ ಚಳಿ ಆಗ್ತಾ ಇದೆ. ಹೋಗ್ ಬೆಡ್ಶೀಟ್ ತಗೊಂಬ. ಬೇಗ ಬೇಗ ಹಾಕೋ. ಬೇಗ ಕಮಾನ್ ಅಯ್ಯಪ್ಪ. ಕಮಾನ್, ಬರುತ್ತೆ ಬರುತ್ತೆ, ಕೂದ್ಲು ಬರುತ್ತೆ. ಸೂಪರ್. ಇವ್ರಿಗೆ ಏನಾಯ್ತು? ಯಾವತ್ತೂ ಹಿಂಗ ಆಡ್ದವ್ರೆ ಎಲ್ಲ. ರೀ ಬೆಡ್ಶೀಟ್ ನಿಮ್ಗೆ ಕಣ್ರಿ. ನಾನ್ ಯಾವಾಗ ಕೇಳ್ದೆ? ಅವಾಗ್ಲೇ ಸೆಕೆ ಆಗ್ತಿದೆ, ಅಲ್ಲ ಚಳಿ ಆಗ್ತಿದೆ, ಬೆಡ್ಶೀಟ್ ತಗೊಂಬ ಅಂತ ಅಂದ್ರಲ್ಲ. ಇಷ್ಟು ಸೆಕೆ ಇದ್ದಾಗ ಯಾರ ಬೆಡ್ಶೀಟ್ ಕೇಳ್ತಾರೆ? ನೋಡಿ ಇಲ್ಲಿ, ಹೋಗಿ ಫ್ಯಾನ್ ಹಾಕು. ಅಲ್ಲ ಫ್ಯಾನು ಹೋಗಿ ಹಾಕು. ಏನಾಗಿದೆ ಇವರಿಗೆ? ಹೊತ್ತಿಗೆ ಒಂದೊಂಥರ ಆಡ್ತಿದ್ದಾರೆ. ಅಲ್ಲರಿ ಫ್ಯಾನು ಫ್ಯಾನ್ ಹಾಕಿದ್ರೆ ಹೋಗಿ. ನನಗ್ ಚಳಿ ಅಂತ ಗೊತ್ತು. ಯಾರ ಫ್ಯಾನ್ ಹಾಕ ಕೇಳಿದ್ದು? ಆಫ್ ಮಾಡಿ. ಅಲ್ಲ ನೀವೇ ಹೇಳಿ. ಆಫ್ ಮಾಡು. ಆಯ್ತು ಆಫ್. ಏನ್ರಿ, ಆರ್ ಯು ಓಕೆ? Yeah, I'm perfectly all right. ಎಲ್ಲ ಆಗಿತ್ತು ಎಣ್ಣೆಯಿಂದನೇ. ಎಣ್ಣೆನು ಬೇಡ,
ತುಪ್ಪನು ಬೇಡ. ಆ ರೀ ಏನ್ ಗೊತ್ತಾ, ಆಕ್ಚುಲಿ ರಸ್ತೆಲಿ ಬರ್ತಾ ಇದ್ದೆ, ಸರ್ಕಸ್ ಕಂಪ್ನಿಯವರು ಒಂದಿಷ್ಟು ಅಪ್ಪ ಕಲ್ಲಿಗೆ ಕೂದಲನ್ನ ಕಟ್ಬಿಟ್ಟು ಎತ್ತುತ್ತಾ ಇದ್ರು. ಯಾರ್ ಬೇಕಾದ್ರೆ ಎತ್ತಾರೆ ಬಿಡು. ಕಲ್ಲ ಯಾರು ಬೇಕಾದ್ರೆ ಎತ್ತುತ್ತಾರೆ, ನೀವು ಕೂದಲನ್ನ ಈ ಮಂಚ ಕಟ್ಬಿಟ್ಟು ಎತ್ರಿ. ಆಗಲ್ಲ ಆಗಲ್ಲ ಆಗಲ್ವಾ? ಆಗಲ್ಲ ನಿಜವಾಗ್ಲೂ ಆಗಲ್ಲ. ಆಗಲ್ಲ. ನಾ ಏನ್ ಕೇಳ್ದೆ? ಮಂಚ ಎತ್ತಿ ಅಂದೆ, ಅದರೇ ಆಗಲ್ಲ. ಬಾ ಚಿನ್ನ ಇಲ್ಲಿ. ನೋಡಿ ಚಿನ್ನ, ಇವಾಗ ಮಂಚ ಎತ್ತೋ ಟೈಮ, ಮತ್ತೆ ಮಂಚ ಹತ್ತೋ ಟೈಮ. ಅಯ್ಯಪ್ಪ 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 ಏ, ಮೈ ಕಡೆಲ್ಲ ಮೈ ಅಯ್ಯಪ್ಪ ಏನು ಕೂದ್ಲು, ಕೂದ್ಲು. ಏನ್ ಕೂದ್ಲು? ಏನ್ ಕೂದ್ಲು ಅಲ್ಲಿ? ಎಲ್ಲಿ? ಎಲ್ಲಿ ಅಲ್ಲಿ 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 ಬೇಗ ಬೇಗ ರೀ ಕೈ. ರೀ ಬೇಗ ಏನ್ರಿ ನಮ್ಮ ಮನೆಯವ್ರು ಎಲ್ಲೋದ್ರು? ಕೆಳಗ್ ಮಲ್ಕೊಂಡ್ಬಿಟ್ಟಿದ್ದಾರೆ. ಕಳ್ಳ ರೀ ಆ, ಕೆಳಗ್ ಯಾಕ್ರಿ ಮಲ್ಕೊಂಡು? ಶಕೆ ಆಗ್ತೈತೆ ಅದಕ್ಕೆ ಕೆಳಗೆ ನನಗ್ ಕರೆದ್ರೆ ನಾನು ಬರ್ತಾ ಇದ್ದೆ. ನೀನ್ ಮಲ್ಗಿದ್ದಲ್ಲ, ನೀನ್ ಯಾಕೆ ಡಿಸ್ಟರ್ಬ್ ಮಾಡೋದು ಅಂತ ಸೋ ಸ್ವೀಟ್ ಆಫ್ ಯು, ನೈಸ್ ಹೇರ್ಸ್. ತುಂಬಾ ಶಕೆ ಆಗ್ತಾ ಇದೆ, ಫ್ರೆಶ್ ಅಪ್ ಆಗ್ಬೇಕು. ಇಷ್ಟೊತ್ತಲ್ಲಿ ಯಾಕ್ರಿ ಫ್ರೆಶ್ ಅಪ್ ಆಗ್ತೀರಾ? ಶಕೆ ಆಗ್ತಾ ಇದೆ, ಹೋಗ್ ತಗೊಳ್ದಮ್ಮ. ಅಬ್ಬ ಆಯ್ತು. ಒದ್ರಾಡ್ತಾನೆ ಸ್ವಲ್ಪ ತಗೊಳ್ಳಿ ಅದ್ರಾಡ್ತಾನೆ ನೋಡಿ. ರೀ, ಹಾ. ಬಾತ್ರೂಮ್ಗೆ ಚಿಲ್ಕ ಇಲ್ಲ. ನಮ್ಮಿಬ್ರ ಬಿಟ್ಟಿಲ್ ಯಾರೇ ಇದಾರೆ ಇಲ್ಲಿ? ಕೂದ್ಲು ನಮ್ಮಿಬ್ರು ಬಿಟ್ಟಿಲ್ಲ ಯಾರು ಇದಾರೆ ಅಂತ ಕೇಳ. ನೋಡೋದು ಯಾರು ಇರ್ತಾರೆ. ರೀ ಏನು ಇಲ್ಲ, ಖಾಲಿ ಏನು ಇಲ್ಲ. ಸುಳ್ಳು ಎಂಟಿ ಗ್ರೌಂಡ್ ಸುಳ್ಳು ಹೇಳಿದ್ನಾ? ಚಿನ್ನ, ಅಯ್ಯೋ ಚಂಡಾಳ, ಠಕ್ಕ ನನ್ ಮಗನೆ, ಬಾಂಡ್ಲಿ ನನ್ ಮಗನೆ, ಕೂದಿದೆ ಅಂತ ಹೇಳಿ ಯಾವಾರ್ಸ ಬಿಟ್ಟೆಲ್ಲೋ. ಕೂದ್ಲಿಗೂ ಶಕ್ತಿಗೂ ಏನೇ ಸಂಬಂಧ? ಆ ಚಂದ್ರಪಾಪ ನೋಡು, ಕೂದ್ಲಿದ್ರು ಏನ್ ಸುಖ? ಅವನಿಗೆ ಇಷ್ಟೂತ ಕೂತಿದೆ ಅಂತಾನೆ ಹೋಗಿದ್ದೆ. ಹತ್ರ ಹೋದ್ರೆ ಗೊತ್ತಾಯ್ತು ಅದು ಡ್ರೈ ಫ್ರೂಟ್ಸ್ ಅಂತ. ನಿನ್ನ ಹತ್ರ ಎಲ್ಲ ಇದೆ ಅಂತ ಬಂದೆ, ಆದ್ರೆ ಕೂದಲೇ ಇಲ್ವಲ್ಲ. ಚಿನ್ನ, ಅದು ಕುತ್ಕೊಳ್ಳ. ಚಟ್ನಿ ಮಾಡೋಣ ಅಂತ ಕಡ್ಲೆಕಾಯಿ ತಗೊಂಡ್ರೆ ಅದ್ರೊಳಗಡೆ ಬೀಜನೇ ಇಲ್ಲ ಅಂದ್ರೆ ಏನ್ ಮೇಡಮ್ ಮಾಡೋದು? ಚಿನ್ನ, ಹಂಗಲ್ಲ ಚಿನ್ನ. ನಾಳೆ ಬೆಳಗಾಗೋಷ್ಟಲ್ಲಿ ನಾನು ನಿನಗೆ ಡಿವೋರ್ಸ್ ಕೊಡ್ತೀನಿ. ಹಂಗೆಲ್ಲ ಹೇಳ್ಬೇಡ ಚಿನ್ನ, ಹಂಗೆಲ್ಲ ಹೇಳ್ಬೇಡ, ಹಂಗೆ ಹೇಳ್ಬೇಡ. ಚಟ್ನಿ ಮಾಡೋದಕ್ಕೆ ಏನ್ ತಗೊಂಡೆ? ಚಿನ್ನ, ಏನಾಯ್ತೀಗ? ನಾನ್ ನೋಡಕ್ಕೆ ಚೆನ್ನಾಗಿಲ್ಲ ಅಲ್ಲ? ಯಾರೇ ಹೇಳಿದ್ದು? ನೋಡಿ, ಇಷ್ಟು ಜನಕ್ಕೆ ಕೂದ್ಲಿದೆ, ಆ ಪೀಕೆಗೆ ಇಷ್ಟು ಉದ್ದ ಕೂದ್ಲಿದೆ. ಎಲ್ರಿಗಿನ್ನ ನೀನೇ ಲಕ್ಷಣವಾಗಿದ್ದೆ. ನಾನು ಈ ಕೂದ್ಲು ನೋಡ್ಕೊಂಡ ನೀನ್ ಇಷ್ಟಪಟ್ಟಿದ್ದು.
ಈ ಅಯ್ಯಪ್ಪ ಕೇಶವ ಹಾಗೂ ಚಿನ್ನಿ ಕೇಶವ ಇವರಿಬ್ಬರ ಜೋಡಿ ಏನು ಮೋಡಿ ಮಾಡ್ತು ಅಂತ ಹೇಳ್ಬೇಕು ಅಂತ ಕೇಳ್ಕೊತಿದ್ ನಮ್ಮ ಜಡ್ಜಸ್ ಅಲ್ಲಿ. ಒಂದು ಕಪಲ್ ಅಲ್ಲಿ ಇರುವಂತ ಒಂದು ಸಣ್ಣ ಸಣ್ಣ ಒಂದು ಮಿಸ್ಟೇಕ್ ಗಳನ್ನ ಇಟ್ಕೊಂಡು ಈ ಸ್ಕಿಟ್ ಮಾಡಿದಿರಾ. ಒಂದು ಲಾಸ್ಟ್ ಅಲ್ಲಿ ಒಂದು ಮೆಸೇಜ್ ಹೇಳಿರೋದು ಅಲ್ಟಿಮೇಟ್ಲಿ ಲವ್ ಇಸ್ ಬೆಟರ್ ದನ್ ಎನಿಥಿಂಗ್ ಎಲ್ಸ್ ಇನ್ ದಿಸ್ ವರ್ಲ್ಡ್ ಅಂತ. ಸೊ ಹಾಗಾಗಿ ರಾಘು ಅಗೇನ್ ನಿನ್ನ ಪರ್ಫಾರ್ಮೆನ್ಸ್ ಬಗ್ಗೆ ಹೇಳ್ತಾ ಇದ್ರೆ ಅದೊಂಥರ ಹೆಂಗೆ ಅಂದ್ರೆ ರಿಪೀಟ್ ಟೆಲಿಕಾಸ್ಟ್ ಹೇಳ್ದಂಗೆ ಆಗುತ್ತೆ. ವೆರಿ ಗುಡ್ ಕಾನ್ಸೆಪ್ಟ್, ಚೆನ್ನಾಗಿತ್ತು, ಸಿಂಪಲ್ ಆಗಿತ್ತು. ಇನ್ನೊಂದೇನಂದ್ರೆ ಈಗ ಏನು ಅವತಾರಗಳನ್ನ ನಾವು ಅಯ್ಯಪ್ಪನಲ್ಲಿ ನೋಡೋದಕ್ಕೆ ಸಿಗ್ತಾ ಇರೋದು ಇಸ್ ಅ ಪ್ಲಸ್ ಪಾಯಿಂಟ್ ಅಂತ ನಂಗೆ ಅನ್ನಿಸ್ತಾ ಇದೆ. ಸೊ ಐ ವಾಂಟ್ ಯು ಟು ಕಮ್ ಔಟ್ ವಿತ್ ಬೆಟರ್ ಕಾನ್ಸೆಪ್ಟ್ಸ್, ಮಚ್ ಮೋರ್ ಎಂಟರ್ಟೈನಿಂಗ್ ಕಾನ್ಸೆಪ್ಟ್ಸ್ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಕೀಪ್ ಟ್ರೈಯಿಂಗ್, ಆಲ್ ದ ವೆರಿ ಬೆಸ್ಟ್, ಗುಡ್ ಲಕ್. ಥ್ಯಾಂಕ್ ಯು ಸುಜನ್. ಶ್ರುತಿ ಮೇಡಮ್, ನನಗೆ ತುಂಬಾ ವಿಶೇಷ ಅಂತ ಅನ್ಸಿದ್ ಏನ್ ಗೊತ್ತಾ, ಈ ಸ್ಕಿಟ್ ನೋಡಿದಾಗ ಅಯ್ಯಪ್ಪ ದೇವಸ್ಥಾನಕ್ಕೆ ದೇವ್ರಿಗೆ ಅಂತ ಮುಡಿ ಕೊಟ್ಟು ಆ ಕಲಾವಿದ ಹಾಗೆ ಇರೋದ್ರಿಂದ ಅದನ್ನ ಉಪಯೋಗಿಸ್ಕೊಂಡು ಅದಕ್ಕೊಂದು ಸ್ಕಿಟ್ ಮಾಡಿ ಅದೊಂದು ಕಾಮಿಡಿಯಾಗಿ ಕೊಟ್ಟಿದ್ದು ತಂದೆ ಕಾರ್ಯ ಕೊಟ್ಟಿದ್ದ. ಸೊ ಕಲಾವಿದರಿಗೋಸ್ಕರನೇ ಅವರ ಕ್ಯಾಲಿಬರ್ ನೋಡ್ಕೊಂಡು ಅವರ ಸ್ಥಿತಿ ಪರಿಸ್ಥಿತಿ ಎಲ್ಲವನ್ನ ನೋಡ್ಕೊಂಡು ಒಂದು ಸ್ಕಿಟ್ ಮಾಡೋದಿದೆಯಲ್ಲ, ಅದನ್ನ ಬರೆಯೋದಿದೆಯಲ್ಲ, ದಟ್ ಇಸ್ ರಿಯಲಿ ಸೂಪರ್. ರಾಘವೇಂದ್ರ ಪ್ರತಿ ಸ್ಕಿಟ್ ಅಲ್ಲೂ ನಿನ್ಗೆ ಯಾವುದೇ ಒಂದು ಪಾತ್ರ ಕೊಟ್ರು, ಅದರಲ್ಲೂ ಈ ತರದ ಹುಡುಗಿ ಪಾತ್ರದಲ್ಲಿ ನಿನ್ನನ್ ಬಿಟ್ಟು ಬೇರೆ ಏನು ನೋಡ್ಬೇಕು ಅಂತ ಅನ್ಸದೇ ಇಲ್ಲ ರಾಘವ್. ಅಷ್ಟು ಮುದ್ದಾಗಿ ಕಾಣ್ತೀಯ ನೀನು. ಎಸ್ಪೆಷಲಿ ಆ ಸಾಂಗ್ ಅಲ್ಲಂತೂ ತುಂಬಾ ಚೆನ್ನಾಗಿ ಡ್ಯಾನ್ಸ್ ಮಾಡಿದೆ ನೀನು. ಯಾಕಂದ್ರೆ ರಾಘವೇಂದ್ರನ್ ಮುಂದೆ ನಿಂತ್ಕೊಂಡು ಕೆಲಸ ಮಾಡೋದು, ಆಕ್ಟ್ ಮಾಡೋದಿದೆಯಲ್ಲ, ಅದು ತುಂಬಾನೇ ಕಷ್ಟ. ಎಷ್ಟೋ ಜನ ಕಲಾವಿದರು ಪಕ್ಕದಲ್ಲಿ ರಾಘವೇಂದ್ರ ಇದ್ದಾನೆ ಅಂದ್ರೆ ಹೆದರ್ತಾರೆ, ಯಾಕಂದ್ರೆ ಅವ್ನು ತಿಂದು ಹಾಕ್ಬಿಡ್ತಾನೆ ಅಂತ ಕಲಾವಿದ. ನಿಮ್ಮಿಬ್ಬರ ಕಾಂಬಿನೇಷನ್ ಅಲ್ಲಿ ಇನ್ನೊಂದಿಷ್ಟು ಒಳ್ಳೊಳ್ಳೆ ಸ್ಕಿಟ್ಗಳು ನೋಡ್ಬೇಕು ಅಂತ ನಾನ್ ಕಾಯ್ತಾ ಇದ್ದೀನಿ. ಇದು ಕೂಡ ಸಿಂಪಲ್ ಆಗಿದ್ರು ಕೂಡ ತುಂಬಾ ಚೆನ್ನಾಗಿತ್ತು. ರಿಯಲಿ ಐ ಎಂಜಾಯ್ಡ್ ಇಟ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸೋ ಮಚ್. ಆಮೇಲೆ ರಾಘು, ಚಾಲೆಂಜು ಸರ್, ಚಾಲೆಂಜ್ ಆಲ್ಮೋಸ್ಟ್ ಓಕೆ ಆಗಿದೆ ಸರ್. ಹೌದಾ? ಏನು ಚಾಲೆಂಜ್? ಹೌದು ಸರ್. ಎಲ್ಲೆಲ್ಲ ಎಡುವುದೇ? ಮಧ್ಯದಲ್ಲಿ ಒಂದೊಂದು ಸ್ವಲ್ಪ ಎಡುವುದೇ. ಏನಪ್ಪ ಅದು ಚಾಲೆಂಜ್? ನಿಮ್ಮಿಬ್ಬರ ಮಧ್ಯೆ ಮಾತು ನಮ್ಗೆ ಅರ್ಥನೇ ಆಗ್ತಿಲ್ವಲ್ಲ. ಏನೋ ಒಂದು ಚಾಲೆಂಜ್ ಇತ್ತು ಅದು. ಮ್ಯಾಮ್ ಏನು ಅಂತ ಹೇಳಿದ್ರೆ, ನಾನು ಇಷ್ಟು ದಿನ ಎಲ್ಲೂ ಹೇಳಿರ್ಲಿಲ್ಲ, ನನಗೆ ತುಂಬಾ ಸ್ಟ್ಯಾಮರಿಂಗ್ ಇತ್ತು ಮ್ಯಾಮ್. ನನಗೆ ಓಕೆ, ನಾನು ನೋಡಿದ್ದೀನಿ ಮಜಾ ಭಾರತದಲ್ಲೂ ಕೂಡ ನೋಡ್ತಾ ಇದ್ನಲ್ಲ. ತುಂಬಾ ಅಂತ ಹೇಳಿದ್ರೆ ಮಜಾ ಭಾರತಕ್ಕೆ ಬಂದ್ಮೇಲೆ ನನ್ನ ಸ್ಟ್ಯಾಮರಿಂಗ್ ಕಮ್ಮಿ ಆಗಿದೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಸ್ಕೂಲ್ ಡೇಸ್ ಅಲ್ಲಿ ಒಬ್ಬ ಟೀಚರ್ಸ್ಗೂ ನಾನು ಗುಡ್ ಮಾರ್ನಿಂಗ್ ಹೇಳ್ತಾ ಇರ್ಲಿಲ್ಲ, ಗುಡ್ ಆಫ್ಟರ್ನೂನ್ ಹೇಳ್ತಾ ಇರ್ಲಿಲ್ಲ, ಗುಡ್ ಈವ್ನಿಂಗ್ ಹೇಳ್ತಾ ಇರ್ಲಿಲ್ಲ. ಏನಕ್ಕಂತ ಹೇಳಿದ್ರೆ ನನಗೆ ಹೇಳಕ್ಕೆ ಆಗ್ತಾ ಇರ್ಲಿಲ್ಲ. ಅವರು ನನ್ನ ಹತ್ರ ಅಲ್ಲಿರ್ತಾ ಇದ್ರು, ನಾನು ಅಲ್ಲಿದ್ದಾಗ್ಲೇ ನಾನು ಹೇಳಕ್ಕೆ ನಾನು ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ಇದ್ದೆ. ಹತ್ರ ಬಂದಾಗ ಗುಡ್ ಮಾರ್ನಿಂಗ್ ಹೇಳಕ್ ಆಗ್ತಿರ್ಲಿಲ್ಲ, ಆಗ್ತಾ ಇತ್ತು. ಸೊ ನಾನು ಮಜಾ ಭಾರತ ಸೆಲೆಕ್ಟ್ ಆದಾಗ ತುಂಬ ದೊಡ್ಡ ಹಿಂಸೆ ಆಗ್ಬಿಟ್ಟಿತ್ತು. ಹೆಂಗೆ ಆ್ಯಕ್ಟಿಂಗ್, ಒಬ್ಬ ಕಲಾವಿದನಿಗೆ ಮೇನ್ ಬೇಕಾಗಿರೋದೇ ಸ್ಪೀಚು, ವಾಯ್ಸ್. ಮಜಾ ಭಾರತಕ್ಕೆ ನಾನು ಬಂದಮೇಲೆ ಡೈಲಾಗ್ಸ್ ಹೇಳ್ತಾ ಮಾತಾಡ್ತಾ ಈ ಸ್ಟೇಜ್ ಹೇಗಾಗ್ಬಿಟ್ಟಿದೆ ಅಂತ ಅಂದರೆ ಮನೆ ಥರ ಅನಿಸ್ಬಿಟ್ಟಿದೆ. ಇಲ್ಲಿ ನನಗೆ ಹೆಸಿಟೇಷನ್ ಇಲ್ಲ, ಸೊ ಹಾಗಾಗಿ ನನಗೆ ಸ್ಟ್ಯಾಮರಿಂಗ್ ಆಗಲ್ಲ. ಹೊರಗಡೆ ಹೊಸ ಜನನ ನೋಡಿದಾಗ ನನಗೆ ಸ್ವಲ್ಪ ಹೆಸಿಟೇಷನ್ ಆಗುತ್ತೆ, ಅಲ್ಲಿ ಸ್ಟ್ಯಾಮರಿಂಗ್ ಆಗುತ್ತೆ. ಸೊ ಐ ಆಮ್ ವೆರಿ ಲಕ್ಕಿ ಇಲ್ಲಿ ನಾನು ಇರೋದಿಕ್ಕೆ. ಯಾಕಂತ ಹೇಳಿದ್ರೆ ನಮ್ಮ ಅಪ್ಪ ಎಷ್ಟೋ ಹರಕೆಗಳು ಹೊತ್ಕೊಂಡಿದ್ದಾರೆ ಏನೇನೋ. ಯಾಕಂದ್ರೆ ಅದರಿಂದ ನಾನು ತುಂಬಾ ಅವಮಾನಗಳನ್ನು ಅನುಭವಿಸಿದ್ದೀನಿ. ಬಿಕ್ಲಾ, ತೊದ್ಲಾ, ಈ ತರ ಎಲ್ಲ ಹೇಳೋರು ಸ್ಕೂಲ್ ಡೇಸ್ ಅಲ್ಲಿ. ನನಗೆ ತುಂಬಾ ಹೆಸಿಟೇಷನ್ ಇತ್ತು. ಸೊ ಅವತ್ತು ನೀವು ಕಾನ್ಫಿಡೆನ್ಸ್ ತುಂಬಿದ್ದು ನನಗೆ ಆಲ್ಮೋಸ್ಟ್ ತುಂಬಾ ಹೆಲ್ಪ್ ಆಯ್ತು ಸರ್, ನನಗೆ ಅವತ್ತಿಂದ ಇವತ್ತಿನ ತನಕ. ಆಮೇಲೆ ನಾನು ಅಬ್ಸರ್ವ್ ಮಾಡ್ತೀನಿ, ನಾನು ಅವಾಗಿಂದ ಇಷ್ಟು ತನಕ ನಾನು ಕಂಟಿನ್ಯೂಸ್ ಆಗಿ ಮಾತಾಡ್ತಾನೆ ಇದ್ದೀನಿ, ಎಲ್ಲೂ ಅಷ್ಟು ಸ್ಟ್ಯಾಮರ್ ಆಗಿಲ್ಲ. ಸೊ ಥ್ಯಾಂಕ್ ಯು ಸೋ ಮಚ್ ಸರ್. ವೆರಿ ನೈಸ್. ನಿಜವಾಗ್ಲೂ ಇದೇ ತರ ಇನ್ನೂ ಅದ್ಭುತವಾಗಿರೋ ಚಾಲೆಂಜಿಂಗ್ ಆಗಿರೋ ರೋಲ್ಗಳನ್ನ ಮಾಡಿ ಇನ್ನು ಸೂಪರ್ ಡೂಪರ್ ಪರ್ಫಾರ್ಮೆನ್ಸ್ ಕೊಡಿ ಅಂತ ಹೇಳ್ತಾ ಬೀಳ್ಕೊಡ್ತಾ ಇದೀನಿ. ಥ್ಯಾಂಕ್ ಯು ಸೋ ಮಚ್.